ಅಲ್ಲಿ ದೊಡ್ಡ ಮಗ್ಗೆ ಒಂದು ಬರುತ್ತೆ. ಬರಗೂರು ಆದ್ಮೇಲೆ ದೊಡ್ಡ ಮಗ್ಗೆ. ನಾನು ಚಿಕ್ಕಮಗಳೂರಲ್ಲಿ ನೌಕರಿ ಇದ್ದಿದ್ದು. ಹೌದಾ? ಯಾವ ಯಾವ ಇದರಲ್ಲಿ? ಭಾಳ ವರ್ಷ ಆಯ್ತು, 50 ವರ್ಷಕ್ಕೂ ಮುಂಚೆ. ಅಲ್ಲ, ಯಾವ ಡಿಪಾರ್ಟ್ಮೆಂಟು? PH ಪಬ್ಲಿಕ್ ಕುಡಿಯುವ ನೀರು ಒಳಚರಂಡಿ. ಅದ್ರಾಗಿದ್ರ? ಕಡೂರು ಸೆಕ್ಷನ್ ಇತ್ತು. ಹೌದು. ಚಂದ್ರಶೇಖರಯ್ಯ ಅಂತ JE ಇದರಲ್ಲಿ. ಅಲ್ಲಿ ಕೆಲವೆಲ್ಲ ಕಡೂರುಗಳಲ್ಲೂ ಬೇಕಾಷ್ಟು ಮಾಡಿ ವಾಟ್ಸಪ್. ನಾನು ಭಾಳ ವರ್ಷ ಆಯಿತು ಇಂಟರ್ನಾಗೆ ಬೆಳೆದ. ಅಡ್ಕಲಜ್ಜಿ ಮನೆ ಅಂದರೆ ಹೋಟ್ಲ್ ಅಂತೀವಲ್ಲ, ಅದು ಇಂಗ್ಲೀಷ್ ಪದ. ಹೌದು. ಆಗಿನ ಕಾಲದಲ್ಲಿ ದಾರಿಕಾರಿಗೆ ಊಟ ಉಪಚಾರ ಕೊಟ್ಟು ಸುಧಾರ್ಥ ಒಂದು ಮನೆಗೆ ಅಡ್ಕಲಜ್ಜಿ ಮನೆ ಅನ್ನರಂತೆ. ಅಂಥ ಮನೇಲಿ ಉಳ್ಕೊಂಡು ಊಟ ತಿಂಡಿ ಮಾಡಿದ್ರು. 1-2 ಜನ ಈ ಪರಮಾತ್ಮನ ಅಳತೆ ತಗೊಂಡೋದ್ರಂತೆ ಬೇಲೂರಿಗೆ. ಇವ್ರು ಹೋಗೋ ಅಷ್ಟೊತ್ತಿಗೆ ಗರ್ಭಗುಡಿ ರೆಡಿ ಇತ್ತು. ಆ ಗರ್ಭಗುಡಿಗೆ ಇವ್ರ ಅಳತೆಗೂ ಸರಿ ಹೋಗಲಿಲ್ಲ. ಬೇಲೂರು ಬೇಡ ಅಂದ್ಮೇಲೆ ಮುಂದೆ ಇಲ್ಲಿಗೆ ಬಹಳ ದಿನ ಕೂತು ಚರ್ಚೆ ಮಾಡಿದ್ರು. ಯಾರಿಗೂ ಇಲ್ಲಿಗೂ ಹೊಡಿಲೇ ಇಲ್ಲ. ಕೊನೆಯದಾಗಿ ಬೇಯಿಸಿತು, ಅಜ್ಜಿ ನೀವೇ ಏನಾರ ಮಾಡ್ಕೊಳ್ಳಿ ಅಂತ ಹೋದ್ರು. ಆ ಅಜ್ಜಿ ಇದನ್ನು ಪ್ರತಿಷ್ಠಾಪಿಸಿದ ನಮ್ಮ ಊರಿಗೆ ಕೊಂಡಜ್ಜಿ, ಊಟ ತಿಂಡಿ ಋಣ ಬಿಟ್ಟು ಹೋಗ್ತಾರಾಗಿ ಕೊಂಡಂಗಾಯ್ತು ಅಂತೇಳಿ ಕೊಂಡಜ್ಜಿ, ಅಜ್ಜಿ ಕೊಂಡ್ಲು ಅಂತ ಹೇಳ್ತಾರೆ. ಇದಕ್ಕೆ ಏನು ಆಧಾರ ಇಲ್ಲ. ಅಂದರೆ ಬೇಲೂರು ಕೇಶವ 3 ಅಡಿ ಪೀಠ 9 ಅಡಿ ಪರಮಾತ್ಮ. ಇದು 4 ಅಡಿ 11 ಅಡಿ. ಅಲ್ಲದೆ ಅದು ಅದಕ್ಕೂ ಹಿಂಭಾವ ಇಲ್ಲ. ಇಷ್ಟು ನೀಟಾಗಿ ಕಲೆ ಅಷ್ಟು ಇದಿಲ್ಲ. ಅದಕ್ಕೆ ಪ್ರಭಾವಳಿ ಇದೆ. ಇದಕ್ಕೆ ಒಂದು ಪ್ರಭಾವಳಿ ಒಂದಿಲ್ಲ. ಮೋಹಿನಿ ಅವತಾರ ಇಟ್ಟಿದ್ದಾರೆ. ಗರುಡ ವಾಹನ, ಪದ್ಮಾಸನ, ಕಮಲದ ಮೇಲೆ ಎಡಕ್ಕೆ ಶಂಖ, ಬಲಕ್ಕೆ ಚಕ್ರ, ಎಡಕ್ಕೆ ಗದಾ, ಬಲಕ್ಕೆ ಪದ್ಮ, ತಾಮ್ರ ಮಗು ಗಂಟು ಕಾಣುತ್ತೆ. ವಕ್ಷಸ್ಥಳದ ಲಕ್ಷ್ಮೀ ಬಲರಾಜ, ಬಲಯದ ಮೇಲೆ ಬೆಳ್ಳಿದು ಕಾಣುತ್ತಲ್ಲ, ಅದು ಲಕ್ಷ್ಮಿಯ ವಿಗ್ರಹ. ಪೀಠ 4 ಕಡೆ ಪರಮಾತ್ಮ 11 ಅಡಿ, ಒಟ್ಟು 15 ಅಡಿ. ಕೂಡ ಮೋಹಿನಿ ಅವತಾರ, ಕಾಲುಮರ, ಕಾಲ್ಚೇನು, ಗೆಜ್ಜೆ, ಭರತನಾಟ್ಯ ಸೇವೆಯಿಂದ ಮೂಟಕಾಸಿಯನ್ನು ಶಿಲೆಯಲ್ಲಿ ಅಳವಡಿಸಿದ್ದಾರೆ. ಅದನ್ನು ಇನ್ನು ಅಡಿಯಿಂದ ಮುಡಿಯುವವರಿಗೆ ಹಿಂಭಾವ ಇದೆ. ಪೂರ್ತಿ ನಮಗೆ ಬೆನ್ನು, ಸೊಂಟ, ಕಾಸು, ನಾವು ಕಾಸೆ ಹಿಂದುಗಡೆ, ಚೈನು ಗೆಜ್ಜೆ ಹಿಂದೆ, ಜನಿವಾರ ಹಿಂದೆ ಪೂರ್ತಿ ಹಿಂಭಾವ ಇದೆ. ಮನುಷ್ಯನಿಗೆ ಹೆಂಗೆ ಇರುತ್ತೋ ಅದೇ ಥರ ಎಲ್ಲ ಕೈ ಬಂದು ಯಾವುದು ಅಂಟನ್ನು ಬದುಕಿಲ್ಲ. ಯಾವುದೇ ವಿಗ್ರಹ ಹಿಂಗೆ ಫ್ಲ್ಯಾಟ್ ಇರುತ್ತೆ, ಅಚ್ಚು ಪೂರ್ತಿ 4 ಕೈಗಳನ್ನು ಅಷ್ಟು ನೀಟಾಗಿ ಮಾಡಿ ಅಪರೂಪ. ಹೌದು. ಅಲ್ಲಿ ಈಗ ನೀವು ಅಲ್ಲಿ ಕೈಕಾಲು ತಿಳ್ಕೊಂಡ್ರೆ ಇಲ್ಲಿ ಈಗ ಕೈಕಾಲು ಬನ್ನಿ, ಇಲ್ಲಿಂದ ಹೋಗಿ ಹಿಂಭಾವ ಕಾಣುತ್ತೆ. ದೇವರು ಮುಟ್ಟಂಗಿಲ್ಲ. ಬೇಲೂರಿಗೆ ಆಯ್ತಲ್ಲ, ಅವಲೇ ಆಯ್ತಲ್ಲ. ಹೊಯ್ಸಳರ ಕಾಲ, ಹೊಯ್ಸಳರ ವಾಸ್ತುಶಿಲ್ಪ. 900 ವರ್ಷ ಆಗಿದೆ. ಇದು ಏಕಶಿಲೆ ಇರೋದು. ಪದ್ಮ ಪರಮಾತ್ಮ ಒಂದೇ ಶಿಲೆ. ಹೌದಾ? ಗರುಡ ಬೇರೆ. ರೌಂಡ್ ಇದೆಯಲ್ಲ, ಹೌದು, ಅಲ್ಲಿಂದ ಪರಮಾತ್ಮ ಬೇರೆ, ಇದೊಂದು ಬೇರೆ. ಬೆನ್ನಲ್ಲಿ ಜೀವ ಕಾಣುತ್ತೆ. ಹೌದು ಹೌದು, ಕಾಣಿಸ್ತದೆ. ಚೈನು, ಗೆಜ್ಜೆ, ಇದು ನ್ಯಾಚುರಲ್ ಗೆಜ್ಜೆ. ಇದು ಕಾಸೆ, ಇಲ್ಲಿ ಕಾಸೆ, ಮೋಟ್ ಕಾಸೆ ಇಲ್ಲದಲ್ಲಿ. ಇನ್ನು ಇದು ಜಡಿ. ಆ ಜಡಿಯ ಗಂಟು ಸೊಂಟದಲ್ಲಿ 2 ಕಡೆದಲ್ಲಿ ಪೂರ್ತಿ ಹಿಂಭಾವ ಯಾವ ದೇವರಿಗೂ ಇರಲ್ಲ. ಅಡಿಯಿಂದ ದೇವರನ್ನೇ ಪ್ರದಕ್ಷಿಣೆ ಹಾಕೋ ಪ್ರಸಕ್ತಿ ಇದೊಂದು ಬಡಿ ಮಾತ್ರ. ದೇವರನ್ನೇ ದೇವಸ್ಥಾನ ಇಲ್ಲ ಗರ್ಭಗುಡಿ ಹಾಕ್ತಾರೆ. ಈ ದೇವಸ್ಥಾನವೇ ಪ್ರದಕ್ಷಿಣೆ ಹಾಕುವಂಥ ಸೌಕರ್ಯ. ಗೋವಿಂದ 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 ನಮೋ ನಾರಾಯಣ. 4 ಕಡೆ ಗದೆ, ಜೇರಿ, ಗಂಟು. 900 ವರ್ಷಗಳಲ್ಲಿ ಆ ಗಟ್ಟಿ ಇಲ್ಲ, ಕ್ರೈನ್ ಇಲ್ಲ. ಹೌದು. ಮನುಷ್ಯನ ಆತ್ಮ ಅದೆಷ್ಟು ಗಟ್ಟಿಯಾಗಿದೆ ಅಂತ ಅವತ್ತಿನ ಕಾಲದ ಪುಣ್ಯಾತ್ಮಗಳು ಇಂಥ ಒಂದು ನಿದರ್ಶನವನ್ನು ನಾವು ಭಾರತದಲ್ಲಿ ಹುಟ್ಟಿರೋದೇ ಧನ್ಯವು. ನಾವು ಇವುಗಳನ್ನು ನೋಡಿ ಆನಂದ ಪಡ್ತೀವಲ್ಲ, ಎಲ್ಲಿ ಸಾಧ್ಯ? ಕೂತ್ಕೊಂಡು